ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೆ. ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತದ ಅವರು ಪ್ಲೀಸ್ ಒಂದು ಲೈಕ್ ಕೊಡಿರಿ. ಮತ್ತು ನನ್ನ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್. ಮತ್ತು ನಾನು ನರ್ಸರಿ ವಿಸಿಟ್ ಮಾಡಿದ್ದೆ, ಒಂದು ಸಲ ನರ್ಸರಿಗೆ ಹೋಗಿದ್ದೆ. ನಾನು ಸ್ಟ್ಯಾಂಡ್ ತೊಗೋಬೇಕು ಅಂತ ನಾನು ನರ್ಸರಿಗೆ ಹೋಗಿದ್ದೆ. ಯಾವುದಾದ್ರೂ ಒಂದು ಸ್ಟ್ಯಾಂಡ್ ತೊಗೊಂಡೇ ಬರಬೇಕು ಇವತ್ತು ಅಂತ ನಾನು ಇಷ್ಟೊಂದು ಸ್ಟ್ಯಾಂಡ್ ನೋಡಿದೆ ಫ್ರೆಂಡ್ಸ್ ನರ್ಸರಿದಾಗ. ಇದು ನಾನು ಯಾವಾಗಲೂ ನಾನು ಇಲ್ಲೇ ತೊಗೋತೀನಿ. ಏನಾದರೂ ತೊಗೊಳಕ್ಕೆ ಒಂದು ಗಿಡ ತೊಗೊಲಿ, ಒಂದು ಸ್ಟ್ಯಾಂಡ್ ತೊಗೊಲಿ, ಒಂದು ಪಾಟ್ ತೊಗೊಲಿ, ಏನಾದರೂ ತೊಗೊಲಿ, ನಾನು ಇದೇ ನರ್ಸರಿದಾಗೆ ತೊಗೋತೀನಿ. ನಾನು ಒಂದೇ ನರ್ಸರಿದಾಗ, ನಾನು ಬೇರೆ ಬೇರೆ ನರ್ಸರಿಗೆ ಹೋಗಂಗಿಲ್ಲ. ನಾನು ಯಾವುದು ಗಿಡ ನನ್ನ ಹತ್ರ ಇದ್ದಿದ್ದಿಲ್ಲ ಅಂದರೆ ನಾನು ತರಿಸ್ಕೊಡ್ರಿ ಅಂತ ಹೇಳಿದ್ರೆ ಅವ್ರು ನನಗೆ ಗಿಡಗಳು ತರಿಸ್ಕೊಡ್ತಾರೆ. ಇಲ್ಲಿ ಇಷ್ಟು ಚಲೋ ಚಲೋ ಪಾಟ್ ಇರ್ತಾವೆ ಫ್ರೆಂಡ್ಸ್. ಡಿಸೈನ್ ಭೀ ಇರ್ತಾವೆ, ಮತ್ತು ಕಲರ್ ಭೀ ಇರ್ತಾವೆ, ಮತ್ತು ಹ್ಯಾಂಗಿಂಗ್ ಪಾಟ್ನೂ ಇರ್ತಾವೆ. ನನಗೆ ಸ್ವಲ್ಪ ಹ್ಯಾಂಗಿಂಗ್ ಪಾಟ್ ಈಗ ಸದ್ಯ ಬೇಕಾಗ್ಯಾವ. ನನಗೆ ಹ್ಯಾಂಗಿಂಗ್ ಪಾಟ್ 2 ತೊಗೊಂಡಿನಿ. ಯಾವಾಗಲೂ ನಾನು ಜಾಸ್ತಿನೇ ತೊಗೊಂಡು ಬರ್ತೀನಿ, 10 20 ಮೇಲೆ ತರ್ತೀನಿ. ಇವತ್ತು ನಾನು 2 ಪಾಟ್ ತೊಗೊಂಡಿದ್ದೆ. ಮತ್ತು ಇನ್ನೊಂದು ಸಲ ಹೋಗಿ ತರಬೇಕು ಅಂತ. ಮಳೆ ಭಾಳ ಬರ್ತಾಯಿತ್ತು ಫ್ರೆಂಡ್ಸ್. ನನಗೆ ಅದಕ್ಕೆ ಏನೂ ತೊಗೊಳಕ್ಕೆ ಸುಧಾರಿಸ್ಲಿಲ್ಲ. ಇವು ಅಂತೂ ಇಷ್ಟು ಚಲೋ ಅವ. ಇವು ಅವರು 200 ರುಪೀಸ್ಗೆ ಒಂದು ಪೀಸ್ ಅಂತ ಹೇಳಿದ್ರು. ಅವರು ರೇಟ್ ಅವ್ರು ಬಲ್ಲಿ ಚಲೋ ರೇಟ್ಲೆ ಕೊಡ್ತಾರೆ. ಅದೆಲ್ಲ ಅಂದ್ರೆ ನಾವು ಕಡಿಮೆ ಮಾಡಂತಂದ್ರೂ ಕಡಿಮೆ ಮಾಡಿನೂ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ನನ್ನ ಗಾರ್ಡನ್ಗೆ ಯಾವುದು ಬೇಕಾಗಲಿ, ನಾನು ಫರ್ಟಿಲೈಸರೇ ಬೇಕಾಗಲಿ, ಒಂದು ಕೋಕೋಪೀಟೇ ಬೇಕಾಗಲಿ, ಒಂದು ಪಾಟೇ ಬೇಕಾಗಲಿ, ನಾನು ಇಲ್ಲೇ ತೊಗೊಂಡು ಬರ್ತೀನಿ ಯಾವಾಗ ಭೀ. 1 kg ಹಿಡ್ಕೊಂಡು 3 kg, 1 kg, 2 kg, 3 kg, 4 kg, 5 kg ತನಕ ಇವ್ರ ಬಳಿ ಕೋಕೋಪೀಟ್ ಸಿಗ್ತದೆ. ನಾನು ಒಮ್ಮೆ 5 kgನೇ ಕೋಕೋಪೀಟ್ ತಂದು ನಾನು ಒಂದು ಬ್ಯಾರಲ್ದಾಗ ಮಣ್ಣು ಒಮ್ಮೆ ಮಾಡಿಡ್ತೀನಂತ ನಾನು ನಿಮಗೆ ಹೇಳಿದ್ನ. ಮತ್ತು ನಾನು ಇನ್ನೊಂದು ಸಲನೂ ಅದು ಒಂದು ಬ್ಯಾರಲ್ದಾಗ ಹ್ಯಾಂಗೆ ಒಂದು ಫುಲ್ ನಾನು ಬ್ಯಾರಲ್ ಒಂದು ಮಣ್ಣು ಹ್ಯಾಂಗೆ ಮಾಡಿಡ್ತೀನಿ ಅಂತ ನಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ತುಳಸಿ ಗಿಡ ನೋಡಿರಿ ಎಷ್ಟು ಚಲೋ. ತುಳಸಿ ಗಿಡ ನಾನೇನು ಮಾಡ್ತೀನಿ, ಯಾವಾಗಾದರೂ ತುಳಸಿ ಗಿಡ ಒಯ್ದ ಅಂತಂದ್ರೆ ನಾನು ತುಳಸಿ ಕಟ್ಟಿದಾಗ ಯಾವ್ದು ಗಿಡ ಇರ್ತದೋ ಅದನ್ನು ಬಿಟ್ಟು ನಾನು ಪಾಟ್ನಾಗೂ 2 ಗಿಡ ಎಕ್ಸ್ಟ್ರಾ ಹಾಕಿರ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಚಲೋ ಗುಲಾಬಂತೂ ಇಷ್ಟು ಚಲೋ ಇರ್ತಾವೆ ಇವ್ರ ಬಳಿ. ನಾನು ಯಾವಾಗೂ ಗುಲಾಬ್ ಒಯ್ದ ಅಂತಂದರೆ ಚಲೋ ನಡೀತಾ ಇರ್ತಾವೆ ಗುಲಾಬ. ನಾನು ಚಲೋ ಫರ್ಟಿಲೈಸರ್ ಅದೆಲ್ಲ ಹಾಕ್ತಾ ಇರ್ತೀನಿ ಗುಲಾಬಿ ಗಿಡಕ್ಕೆ. ಮತ್ತು ಭಾಳ ಹೂವೂ ಬರ್ತಾವೆ. ಇಲ್ಲಿ ಕಟ್ಟಿಂಗ್ಗೆ ಹಚ್ಚಿದ್ರೂ ಕಟ್ಟಿಂಗ್ನೂ ಬರ್ತಾವೆ. ನಾನು ಗುಲಾಬಿ ಗಿಡ ಒಯ್ದು 1-2 ಕಟ್ಟಿಂಗ್ನೂ ಹಚ್ಕೊಂಡಿದ್ದೆ ಫ್ರೆಂಡ್ಸ. ಕಟ್ಟಿಂಗ್ನು ಒಂದು ಗಿಡದಲ್ಲೇ ನಾನು 2-3 ಗಿಡ ಗುಲಾಬಿದು ಮಾಡಿದ್ದೆ. ಇವಾಗ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಅದ, ಅದಕ್ಕೆ ಯಾವ ಕಟ್ಟಿಂಗ್ ಹಚ್ಕೊಳಕ್ಕೆ ಆಗಲಾಗ್ಯದ. ಅದಕ್ಕೆ ನಾನು ಈ ವರ್ಷ ಏನೂ ಈ ಮಳೆಗಾಲದಾಗಂತೂ ನಾನು ಜಾಸ್ತಿ ಕಟ್ಟಿಂಗ್ ಗಿಡಗಳೇ ಮಾಡಲಿಲ್ಲ. ಅದೇ ಶೋ ಗಿಡಗಳು ಅವು ಅಷ್ಟೇ ಈಸಿಲಿ ಅವು ಹತ್ತವ, ಅವು ಅಷ್ಟೇ ನಾನು ಕಟ್ಟಿಂಗ್ ಗಿಡಗಳು ಮಾಡೀನಿ. ಮತ್ತು ಬೇರೆ ಗಿಡಗಳು ನಾನು ಗುಲಾಬಿ ಗಿಡಗಳು ಯಾವಾಗಲೂ ನಾನು ಗುಲಾಬಿ ಗಿಡಗಳು ಕಟ್ಟಿಂಗ್ ಮಾಡ್ಕೊತ ಇರ್ತಿದ್ದೆ ಫ್ರೆಂಡ್ಸ. ಈ ಸಲ ನಾನು ಯಾವ ಗುಲಾಬಿ ಗಿಡ ಕಟ್ಟಿಂಗ್ ಮಾಡಿಲ್ಲ. ಇವು ಸಣ್ಣ ಸ್ನೇಕ್ ಪ್ಲಾಂಟ್ ನೋಡಿರಿ ನನ್ನ ಬಳಿ. ಇವು ಭಾಳ ಅವ. ನಾನು ಒಂದೇ ಗಿಡಲ್ಲೇ ಭಾಳ ಮಾಡೀನಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಅವು ಅವ ಇಲ್ಲಿ ನೋಡಿರಿ. ಇವು ಏನು ಇವು ಎಲ್ಲ ಗಿಡಗಳ ಹೆಸರಂತೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ನಿಮಗೆ ಗೊತ್ತಿತ್ತು ಅಂತಂದ್ರೆ ನಾನು ಕಮೆಂಟ್ದಾಗ ಹೇಳ್ರಿ. ಇವು ಅಂದ್ರೆ ಒಂದೊಂದು ಎಲೆ ಕ್ಯಾಕ್ಟಸ್ ಗಿಡ ಅಂತಾರೆ ಇವಕ್ಕೆ. ಕ್ಯಾಕ್ಟಸ್ ಎಲೆ ಒಂದು ಹಚ್ಚಿದ್ರೆ ಆಯಿತು, ಅದು ಚಲೋ ಗ್ರೋತ್ ಆಗ್ತದೆ ಫ್ರೆಂಡ್ಸ. ಅದು ಯಾವುದು ಎಲೆದಾಗ ನೀರು ಜಾಸ್ತಿ ತುಂಬಿದಂಗೆ ಕಾಣಿಸ್ತದಲ್ಲ ಆ ಗಿಡ ಯಾವತ್ತೂ ಹೋಗಂಗಿಲ್ಲ. ಕಟ್ಟಿಂಗ್ ಹಚ್ಚಿದ್ರೆ ಚಲೋ ಬರ್ತದೆ. ಇದು ಬಂಬೂ ಪ್ಲ್ಯಾಂಟ್ ಅಂತಾರಲ್ಲ, ಇದು ಏನು ವಾಸ್ತು ಗಿಡ ಅಂತ ಅಂತಾರೆ. ನಾನು ಒಂದು ಸಲ ಎಷ್ಟೋ ಒಂದು 2 ವರ್ಷ 3 ವರ್ಷ ಮೊದಲ ಒಯ್ದಿದ್ದೆ ನಾನು ಮನೆಗೆ ಬ್ಯಾಂಬೂ ಗಿಡ ಅಂಥೇಳಿ. ಅದು ನೀರಾಗೆ ಇಟ್ಟಿದ್ದಾನ, ಚಲೋ ನಡೆದಿತ್ತು ಫ್ರೆಂಡ್ಸ್ ಒಂದು 5-6 ತಿಂಗಳು. ಆಮೇಲೆ ಮತ್ತು ಅದು ಹೋಯ್ತು. ನಾನು ಮತ್ತು ಅದಕ್ಕೆ ಪಾಟ್ನಾಗೂ ಹಾಕ್ಕೊಳ್ಳಿಲ್ಲ. ಇದು ನೋಡಿ ಕ್ಯಾಕ್ಟಸ್ ಅಂತ ಇದಕ್ಕೆ ಅಂತಾರೆ ಈ ಗಿಡಗಳಿಗೆ. ಇವು ಶೋ ಗಿಡಗಳು. ಇವು ಅಂದ್ರೆ ಕೋಕೋಪೀಟ್ನಾಗೆ ಹತ್ತವ ಫ್ರೆಂಡ್ಸ. ಇವು ಜಾಸ್ತಿ ಮಣ್ಣಿತ್ತು ಅಂತಂದ್ರೆ, ಜಿಗಿ ಹಿಡಿತು ಅಂತಂದ್ರೆ ಇವು ಬೇರುಗಳೆಲ್ಲ ಕೊಳೆತು ಹೋಗ್ತಾವೆ. ಇವಕ್ಕೆ ಜಾಸ್ತಿ ಅಂದ್ರೆ ಕೋಕೋಪೀಟ್ನಾಗೆ ಗ್ರೋ ಮಾಡ್ತಾರೆ. ಇವು ಭಾಳ ಕಾಸ್ಟ್ಲಿ ಇರ್ತಾವೆ ಫ್ರೆಂಡ್ಸ. ಒಂದೊಂದಕ್ಕೆ ಅವರು 200 300 ಹೇಳ್ತಾ ಇರ್ತಾರೆ. ಇವು ನಾನು ಹಾಕಬೇಕು, ಇವು ನನ್ನ ಗಾರ್ಡನ್ದಾಗ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಫ್ರೆಂಡ್ಸ, ಬರ್ತಾ ನಾನು ಆ್ಯಡ್ ಮಾಡ್ತೀನಿ.
ಇವು ಭಾಳ ಚಂದ ಶೋ ಕಾಣಿಸ್ತವ ಇವು ಗಿಡಗಳು. ಇಲ್ಲಿ ಒಳಗೂ ಅವ್ರು ಇಟ್ಟಾರ ಭಾಳ. ಒಂದು ಗುಲಾಬಿ ಗಿಡ ಅಲ್ಲಿ, ಶೋ ಗಿಡಗಳಾಗಲಿ, ಎಲ್ಲ ಥರ ಗಿಡಗಳು ಇವ್ರ ಹತ್ರ ಸಿಗ್ತವ. ನಾನು ಫುಲ್ ವಿಡಿಯೋದು ಮಾಡ್ಕೊಳತ್ತೀನಿ. ಇವತ್ತು ನಿಮಗೆ ತೋರಿಸ್ಬೇಕು ನಾನು ಯಾವ ನರ್ಸರಿದಾಗ ಗಿಡಗಳು ಖರೀದಿ ಮಾಡ್ತೀನಿ ಅಂಥೇಳಿ. ಇಲ್ಲಿ ಇದು ಲಿಪ್ಸ್ಟಿಕ್ ಗಿಡ ನನ್ನ ಬಳಿ ಒಂದಿತ್ತು ಫ್ರೆಂಡ್ಸ. ಇದು ಏನು ಲಿಪ್ಸ್ಟಿಕ್ ಗಿಡ ಅಂತ ಅದಕ್ಕೆ ಹೆಸರು ಅಂತಾರೆ. ಇತ್ತು ಅದು ನನ್ನ ಬಳಿನೂ ಒಂದು. ನಾನು ಅದರಲ್ಲೇ ಇನ್ನೊಂದು ಕಟ್ಟಿಂಗ್ ಮಾಡ್ಕೊಂಡಿದ್ದೆ. ಅದು ಮದರ್ ಪ್ಲಾಂಟ್ ಅಂತೂ ಅದು ಹೋಗ್ಯದ. ಈಗ ಒಂದು ಸಣ್ಣ ಕಟ್ಟಿಂಗ ನನ್ನ ಹತ್ರ ಉಳ್ದದ. ಇದು ಕಲಾಂಚೋ ಅಂತಾರೆ. ಇದಕ್ಕೆ ಕಲಾಂಚೋ ಗಿಡಗಳು ಇವು ಎಷ್ಟು ಚಲೋ ಬಂದವು ನೋಡ್ರಿ ಹೂವುಗಳು. ಇವಕ್ಕೆ ಯಾವೇ ಗಿಡಗಳಾಗಲಿ, ನಾವು ಒಂದು ಶೋ ಗಿಡ ಆಗಲಿ, ಒಂದು ಹೂವಿನ ಗಿಡ ಆಗಲಿ ಫ್ರೆಂಡ್ಸ್, ಯಾವತ್ತು ನಾವು ಮಣ್ಣೆಲ್ಲ ಉದುರು ಇಟ್ಕೊಂಡಿವಿ ಅಂತಂದ್ರೆ ಎಲ್ಲ ಗಿಡಗಳು ಚಲೋನೇ ಬರ್ತಾವೆ. ಯಾವ ಗಿಡಗಳನ್ನು ಹೋಗಂಗಿಲ್ಲ. ಕೆಲವೊಬ್ಬರು ಅಂತಾರೆ ನರ್ಸರಿಲಿಂದ ನಾವು ಗಿಡ ತರ್ತೀವಿ, ಚಲೋ ಇರ್ತದೆ, ಮತ್ತು ಸ್ವಲ್ಪ ದಿನ ಆಗೋದು ಅವು ಗಿಡಗಳು ಹೋಗ್ತಾವ, ಇರಂಗಿಲ್ಲ ಅಂತಾರೆ. ಅವು ಡ್ರೈನೇಜ್ ಚಲೋ ಇರಬೇಕು ಪಾಟಿನಾಗ, ಮತ್ತು ಮಣ್ಣು ಉದುರು ಇತ್ತಂದ್ರೆ ಯಾವತ್ತೂ ಯಾವ ಗಿಡಗಳು ಹೋಗಂಗಿಲ್ಲ ಫ್ರೆಂಡ್ಸ. ನಾನು ಎಷ್ಟೆಲ್ಲ ನರ್ಸರಿಲಿಂದ ಗಿಡಗಳು ತಂದೀನಿ, ನನ್ನ ಬಳಿ ಯಾವ ಗಿಡಗಳನ್ನು ಹೋಗಿಲ್ಲ. ಇಲ್ಲಿ ಎಷ್ಟು ಹಸುರಾಗಿ ಕಾಣಿಸ್ಲತ್ತವ, ಅದೇ ಹಸಿರು ನನ್ನ ಮನ್ಯಾಗೂ ಅದೇ ಹಸಿರಾಗೆ ಗಿಡಗಳು ನನ್ನ ಮನ್ಯಾಗೂ ಅವ. ಯಾವನು ಗಿಡಗಳು ಚಲೋ ಇಲ್ಲ ಅಂತ ಇರಂಗಿಲ್ಲ ಫ್ರೆಂಡ್ಸ. ಎಲ್ಲ ಗಿಡಗಳು ಚಲೋ ಇರ್ತಾವೆ. ನಾವು ಅವಕ್ಕೆ ನೋಡ್ಕೋಬೇಕು ಅಷ್ಟು ಚಲೋ. ಮತ್ತು ನಾವು ಅವಕ್ಕೆ ಮಣ್ಣಾಗಲಿ, ಅದರದ್ದು ಪಾಟಿಂಗ್ ಮಿಕ್ಸ್ಚರ್ ಆಗಲಿ, ಅದಕ್ಕೆ ಒಂದು ಫರ್ಟಿಲೈಸರ್ ಹಾಕೋದಾಗಲಿ, ಒಂದು ನೀರು ಹಾಕೋದಾಗಲಿ, ನಾವು ಚಲೋ ಮಾಡಿದೀವಿ, ಚಲೋ ಹಾಕಿದೀವಿ ಅಂತಂದ್ರೆ ಆ ಗಿಡಗಳು ಯಾವತ್ತೂ ಯಾವ ಗಿಡಗಳನ್ನು ಹೋಗಂಗಿಲ್ಲ, ಎಲ್ಲ ಗಿಡಗಳು ಇರ್ತಾವೆ. ಇವಾಗಂತೂ ನೋಡ್ರಿ ಗಿಡಗಳು ಹಚ್ಚೋದಂತೂ ಭಾಳ ಟ್ರೆಂಡ್ ನಡೆದದ ಇವಾಗ. ಯಾರು ಎಷ್ಟೇ ಸಣ್ಣ ಮನೆ ಇರಲಿ, ದೊಡ್ಡ ಮನೆ ಇರಲಿ, ಅದು ರೆಂಟ್ ಇರಲಿ, ಅದು ಸ್ವಂತ ಇರಲಿ ಫ್ರೆಂಡ್ಸ, ಎಲ್ಲರ ಮನೆ ಮುಂದೆ ಒಂದು 4 ಪಾಟರ ಇಟ್ಟೇ ಇರ್ತಾರೆ. ಇವಾಗರ ಇಷ್ಟು ಗಿಡಗಳು ಖರೀದಿ ಮಾಡಕತ್ತಾರ ಫ್ರೆಂಡ್ಸ. ಜನಗಳು ಇಷ್ಟು ಖರೀದಿ ಮಾಡಕತ್ತಾರೆ. ಒಂದು ಪಾಟೇ ಆಗಲಿ, ಒಂದು ಸ್ಟ್ಯಾಂಡೇ ಆಗಲಿ, ಒಂದು ಗಿಡನೇ ಆಗಲಿ, ಒಂದು ಹೂವಿನ ಗಿಡನೇ ಆಗಲಿ, ವಾಸ್ತು ಗಿಡನೇ ಆಗಲಿ, ಯಾವ್ಯಾವ ಗಿಡ ಆಗಲಿ, ಭಾಳ ಜನಗಳು ಭಾಳ ಗಿಡಗಳು ಖರೀದಿ ಮಾಡ್ತಾರೆ. ಯಾವಾಗಲೂ ಇಲ್ಲಿ ಜನನೇ ಇರ್ತಾರೆ ಗಿಡಗಳು ಖರೀದಿ ಮಾಡೋ ಸಲಕ. ಇವರು ಚಲೋ ರೇಟ್ನು ಇವರು ಚಲೋ ಕೊಡ್ತಾರೆ. ಮತ್ತು ಜಾಸ್ತಿ ಹೇಳಿದ್ರು ಸ್ವಲ್ಪ ಕಡಿಮೆ ಮಾಡಿರಿ ಅಂತಂದ್ರೂ ಕಡಿಮೆ ಮಾಡ್ತಾರೆ. ಇಲ್ಲಿ ಎಲ್ಲ ಥರದ ಗಿಡಗಳು ಇರ್ತಾವೆ, ಎಲ್ಲ ಥರದ ಹೂವುಗಳು ಇರ್ತಾವೆ, ನೀವು ನೋಡ್ಲತ್ತಿರ್ಬೋದು. ನಾನು ಒಂದು ಸ್ಟ್ಯಾಂಡ್ ತೊಗೋಬೇಕು ಅಂತ ಮಾಡಿದೆ ಫ್ರೆಂಡ್ಸ. ಅದು ಸ್ಟ್ಯಾಂಡ್ ನಾನು ತೊಗೊಳ್ಳಿಲ್ಲ, ಅವ್ರು ಭಾಳ ಕಾಸ್ಟ್ಲಿ ಹೇಳಕತ್ತಿರು. ಅದಕ್ಕೆ ಮತ್ತೆ ನನ್ನ ಮಗ ಅಂದ, ಅಮ್ಮ ಇನ್ನೊಂದು ಸಾರಿ ತೊಗೊಳಕತ್ತಿ ಬಿಡು, ಇವಾಗ ಏನಾರ ಪಾಟ್ ಗಿಟ್ ತೊಗೊಳೋದಿತ್ತು, ನಿನಗೇನಾರ ಗಿಡ ತೊಗೊಳೋದಿತ್ತಂದ್ರೆ ತೊಗೊಂಡು ಬಾ ಅಮ್ಮ, ಈಗೇನು ತೊಗೋಬೇಡ ಅಂತ ಸಲಕ ನಾನು 2 ಪಾಟ್ ತೊಗೊಂಡೆ, ಹ್ಯಾಂಗಿಂಗ್ ಪಾಟ ತೊಗೊಂಡು ಬಂದ ಫ್ರೆಂಡ್ಸ್. ನಾನಿದು ಪಿಂಕ್ ಏನು ನಿಮಗೆ ಗುಲಾಬಿ ಕಾಣಕತ್ತಾವ, ಒಂದು ಪಿಂಕ್ ಗುಲಾಬಿ ಗಿಡ ನನ್ನ ಬಳಿತ್ತು. 3-4 ವರ್ಷ ನಾನು ಅದು ಗಿಡ ದೊಡ್ಡದಾಗಿತ್ತು ಫ್ರೆಂಡ್ಸ್. ದೊಡ್ಡದಾದ್ಮೇಲೆ ಅದು ಸ್ವಲ್ಪ ನಾನು ಮಳೆಯಾಗಿಟ್ಟಿದ್ದೆ, ನನಗೆ ಆರಾಮಿರಲಿಲ್ಲ ಸ್ವಲ್ಪ, ಅದಕ್ಕೆ ನಾನು ಗಾರ್ಡನ್ ಕಡೆ ಕೇರ್ ಮಾಡಲಿಲ್ಲ. ಆವಾಗ ಅದು ನನ್ನ ಗುಲಾಬಿ ಗಿಡ ಹೋಯ್ತು ಫ್ರೆಂಡ್ಸ. ಇವ್ರ ಬಳಿ ಯಾವುದೇ ಗಿಡ ಒಯ್ಲಿ ಚಲೋ ಬರ್ತಾವೆ, ಏನಾಗಂಗಿಲ್ಲ ಗಿಡಕ್ಕೆ. ಯಾವುದೇ ಒಂದು ಸಣ್ಣ ಪಾಟ್ ಆಗಲಿ, ದೊಡ್ಡ ಪಾಟ್ ಆಗಲಿ, ಎಷ್ಟು ಕಲರ್ ಪಾಟ್ ಅವ ನೋಡಿರಿ. ನಾನು 2 ಪಾಟ್ ತೊಗೊಂಡು ಬಂದ. ಹ್ಯಾಂಗಿಂಗ್ ಪಾಟ, ನನಗೆ ಮನಿ ಪ್ಲಾಂಟ್ ಹಚ್ಚೋದಿತ್ತು ಅದರೊಳಗೆ, ಅದಕ್ಕೆ ನಾನು 2 ಹ್ಯಾಂಗಿಂಗ್ ಪಾಟ್ ತೊಗೊಂಡು ಬಂದ. ನೀವು ನೋಡ್ತಿರ್ಬೋದು 2 ಇದೇ 80 ರುಪೀಸ್ಗೂ ಒಂದು ಕೊಟ್ಟಾರ ಫ್ರೆಂಡ್ಸ್. ಇವೇ ಪಾಟ್ಗಳು 2. ಇವೇನು ಬ್ಲ್ಯಾಕ್ ಕಲರ್ ಕಾಣಿಸ್ಲಕತ್ತವ, ಅವು ವರ್ಟಿಕಲ್ ಅಂತ ಅಂತಾರೆ. ವರ್ಟಿಕಲ್ ಗಾರ್ಡನ್ ಮಾಡ್ತಾರೆ ಅಂತ ಅಂತಾರೆ ಫ್ರೆಂಡ್ಸ್. ಅವು ನಾನು 5 ಪೀಸ್ ತಂದಿದ್ದೆ. ಅವು ಭೀ 125 ರೂಪಾಯಿಗೆ ಒಂದು ಪೀಸ್ ಆದ್ರೆ ನಾನು 5 ಪೀಸ್ ತಂದಿದ್ದೆ. ಅವು 500 ಒಂದು 1000 ರೂಪಾಯಿ ಏನೋ ನನಗೆ ಖರ್ಚಾಯಿತು ಇವತ್ತು ಫ್ರೆಂಡ್ಸ. ನನ್ನ ಗಾರ್ಡನ್ ಸಲುವಾಗಿ ನಾನು ತಿಂಗಳಿಗೆ 1000 ರೂಪಾಯಿ ನನ್ನ ಗಾರ್ಡನ್ ಸಲುವಾಗಿ ನಾನು ಖರ್ಚು ಮಿನಿಮಮ್ ಏನಿಲ್ಲ ಅಂದ್ರೂ ನಾನು 1000 ರೂಪಾಯಿ ನನ್ನ ಗಾರ್ಡನ್ ಖರ್ಚು ಮಾಡ್ತೀನಿ. ಯಾವುದೇ ಒಂದು ಫರ್ಟಿಲೈಸರ್ ತರೋದಾಗಲಿ, ಒಂದು ಪಾಟ್ ತರೋದಾಗಲಿ, ಒಂದು ಹ್ಯಾಂಗಿಂಗ್ ಪಾಟ್ ಆಗಲಿ, ಏನೇ ಆಗಲಿ ನಾನು 1000 ರೂಪಾಯಿರ ನಾನು ಗಾರ್ಡನ್ಗೆ ತೆಗೆದಿಟ್ಟಿರ್ತೀನಿ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ಎಷ್ಟು ನಾವು ರೊಕ್ಕ ಅಂತೂ ಸ್ವಲ್ಪ ಖರ್ಚು ಆಗ್ತವೆ, ಜಾಸ್ತಿ ಏನು ಆಗಂಗಿಲ್ಲ, ಸ್ವಲ್ಪ ಆಗ್ತವೆ. ತಿಂಗಳಿಗೆ 1000
1500 ಹಂಗೆ ಆಗ್ತವೆ. ಯಾವಾಗೆ ಜಾಸ್ತಿ ಭಾಳ ಪಾಟ್ ತರೋದಿತ್ತು ಅಂತಂದ್ರೆ ನಾನು ಭಾಳ ಒಮ್ಮೆ ಪಾಟ್ ತಂದ್ಕೊಂಡು ಬಿಡ್ತೀನಿ. ಮತ್ತು ಒಂದು ವರ್ಷ 6 ತಿಂಗಳ ತನಕ ನಡೀತಾ ಇರ್ತಾವೆ. ಹಾಗೆ ನಾವು ಬೇಗ ಬೇಗ ಗಾರ್ಡನ್ಗೆ ರೊಕ್ಕ ಹಾಕಬೇಕು ಅಂತ ಅನ್ನೋದೇನಿಲ್ಲ ಫ್ರೆಂಡ್ಸ. ಮತ್ತು ಒಂದು ವೇಸ್ಟ್ ಡಬ್ಬಿ ಆಗಲಿ, ಒಂದು ಏನೇ ಆಗಲಿ, ಒಂದು ಬಕೆಟ್ ಒಡೆದಿದ್ದಾಗಲಿ ಏನೇ ಆಗಲಿ ಇತ್ತು ಅಂದ್ರೆ ನಾವು ಅದ್ರಾಗೂ ನಾವು ಪಾಟ್ ಮಾಡಿಕೊಂಡು ನಾವು ಗಿಡ ಹಾಕೋಬೋದು. ಈ ಮನಿ ಪ್ಲ್ಯಾಂಟ್ ಏನಿತ್ತು ಭಾಳ ದೊಡ್ಡದಾಗಿತ್ತು ನನ್ನ ಬಲ್ಲಿ ಅಂತೇಳಿ ಅದಕ್ಕೆ ಡಿವೈಡ್ ಮಾಡಿ ಅದ್ರಾಗ ಒಂದು ಸ್ವಲ್ಪ ಮಣ್ಣು ಹಾಕಿ ನಾನು ಇವೆರಡದು ಏನು ಹ್ಯಾಂಗಿಂಗ್ ಪಾಟ್ ತಂದಿದ್ದಲ್ಲ ಅದ್ರಾಗ ನಾನು ರೀಪಾಟ್ ಮಾಡಕತ್ತೀನಿ. ನೀವು ನೋಡ್ತಾ ಇರ್ಬೋದು. ನಾನು ಒಮ್ಮೆ ತರೋದಾಗಿಲ್ಲ ಅಂತಂದ್ರೆ ಭೀ ಫ್ರೆಂಡ್ಸ ನಾನು 1-2 ಪಾಟ್ ನಾನು ತಂದ್ಕೋತಾ ಇರ್ತೀನಿ ನನ್ನ ಗಾರ್ಡನ್ದಾಗ. ನಾನು ಮನೆಗಿಂತನೂ ನನ್ನ ಗಾರ್ಡನ್ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ತೀನಿ ಫ್ರೆಂಡ್ಸ. ಯಾಕಂದ್ರೆ ನನ್ನ ಗಾರ್ಡನ್ದಾಗ ಏನೂ ಕಡಿಮೆ ಇರಬಾರ್ದು. ಒಂದು ಪಾಟ್ ಆಗಲಿ, ಒಂದು ಗಿಡ ಆಗಲಿ, ಮತ್ತು ಒಂದು ಫರ್ಟಿಲೈಸರ್ ಆಗಲಿ. ನಾನು ಜಾಸ್ತಿ ಫರ್ಟಿಲೈಸರ್ ಹಾಕೋಂಗಿಲ್ಲ, ನಾನು ದುಡ್ಡು ಕೊಟ್ಟು ಜಾಸ್ತಿ ತರೋಂಗಿಲ್ಲ. ನಾನು ಮನೆಯಲ್ಲೇ ಏನಾರ ತರಕಾರಿ ಅದು ಸಿಪ್ಪಿ ಅದೆಲ್ಲ ನಾನು ಎಗ್ ಸಿಪ್ಪಿ ಅದೆಲ್ಲ ನಾನು ಮಣ್ಣಾಗ ಕಲಿಸ್ತಾ ಇರ್ತೀನಿ. ಅದ್ರ ಸಲುವಾಗಿ ನನ್ನ ಗಿಡಗಳು ಚಲೋ ಹಸಿರಾಗೇ ಇರ್ತಾವೆ. ನಾನು ಯಾವುದು ಕೆಮಿಕಲ್, ಯಾವುದು ಒಂದು ಬೇವಿನ ಎಣ್ಣೆ ಅದು ಏನು ನನ್ನ ಗಿಡಗಳಿಗೆ ನಾನು ಸ್ಪ್ರೇ ಮಾಡಲ್ಲ. ಅಂದ್ರೂ ನೋಡಿರಿ ಎಷ್ಟು ಹಸಿರಾಗಿ ಹಚ್ಚ ಹಸಿರಾಗಿ ಕಾಣಕತ್ತವ ನಿಮಗೆ. ಇದು ಸಾಂಕ್ಳಿ ಅವ್ರು ಬೇರೆ ಕೊಟ್ಟಾರ ನನಗೆ, ಅದಕ್ಕೆ ನಾನು ಹಾಕ್ಲಕತ್ತೀನಿ. ಇಂಥವು ನನಗೆ ಖರೆ ಅಂದ್ರೆ ಫ್ರೆಂಡ್ಸ ಇಂಥವು ಪಾಟ್ಗಳು ನನಗೆ ಎಷ್ಟು ಬೇಕು ಅಂದ್ರೆ ಇನ್ನೂ ಭಾಳ ಬೇಕು. ಇನ್ನೂ ತರ್ತೀನಿ ಫ್ರೆಂಡ್ಸ. ಓಕೆ ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಾಗ ಸಿಗೋಣ.